ಎಲ್ಲರಿಗೂ ನಮಸ್ಕಾರ. ಇಂದಿನ ವಾತಾವರಣದಲ್ಲಿ ಏನೋ ಒಂದು ವಿಶೇಷತೆ ಇದೆ, ಗಮನಿಸ್ತ್ರಾ? ಹೌದು, ಖಂಡಿತ. ಗಾಳಿಯಲ್ಲಿ ಆ ಚಳಿಯ ತೀವ್ರತೆ ಸ್ವಲ್ಪ ಕಡಿಮೆ ಆಗಿದೆ. ಅದೇ, ಬಿಸಿಲಿನಲ್ಲಿ ಒಂದು ಹಿತವಾದ ಉಷ್ಣತೆ ಬೆರೆತ ಹಾಗೆ ಅನಿಸುತ್ತಿದೆ. ನಿಜ, ಇದು ಕೇವಲ ದಿನನಿತ್ಯದ ಬದಲಾವಣೆ ಅಲ್ಲ. ಇದಕ್ಕಿಂತ ದೊಡ್ಡದೇನೋ ಒಂದು ನಡೀತಿದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಆಕಾಶದಲ್ಲಿ ಒಂದು ದೊಡ್ಡ ಖಗೋಳಿಕ ಘಟನೆ ನಡೀತಿದೆ. ಅದರದೇ ಪ್ರತಿಫಲನ ಇದು. ಇದನ್ನೇ ನಮ್ಮ ಪೂರ್ವಜರು ಬಹಳ ಸುಂದರವಾಗಿ ಸೂರ್ಯನ ಪಯಣ ಅಂತ ಕರೆದ್ರು. ಸೂರ್ಯನ ಪಯಣ? ಹೌದು. ಅಂದ್ರೆ ಹಲವು ತಿಂಗಳುಗಳಿಂದ ದಕ್ಷಿಣದ ಕಡೆಗೆ ಚಲಿಸ್ತಿದ್ದ ಸೂರ್ಯ ಇಂದಿನಿಂದ ತನ್ನ ಪಥವನ್ನು ಬದಲಿಸಿ ಉತ್ತರದ ಕಡೆಗೆ ಸಾಗಲು ಶುರು ಮಾಡ್ತಾನೆ. ಇದನ್ನೇ ಉತ್ತರಾಯಣ ಅಂತ ಕರೆಯೋದು. ನಿಖರವಾಗಿ. ಪುರಾಣಗಳ ಭಾಷೆಯಲ್ಲಿ ಹೇಳೋದಾದ್ರೆ ಸೂರ್ಯ ದೇವನು ತನ್ನ ರಥದ ದಿಕ್ಕನ್ನು ಬದಲಿಸುವ ದಿನ ಇದು. ಸೂರ್ಯನ ರಥದ ದಿಕ್ಕು ಬದಲಾವಣೆ, ಈ ಕಲ್ಪನೆಯೇ ಎಷ್ಟು ಸುಂದರವಾಗಿದೆ. ಆದರೆ ಇದರ ಹಿಂದಿನ ಖಗೋಳಿಕ ವಾಸ್ತವ ಏನು? ಸೂರ್ಯ ನಿಜವಾಗಿ ತನ್ನ ದಿಕ್ಕನ್ನು ಬದಲಿಸ್ತಾನಾ? ಒಳ್ಳೆ ಪ್ರಶ್ನೆ ಇದು. ಸೂರ್ಯನ ಪಯಣಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಭೂಮಿಯ ಪಯಣದ ಪರಿಣಾಮ ಅಂತ ಹೇಳ್ಬೋದು. ಭೂಮಿಯ ಪಯಣದ ಪರಿಣಾಮವೇ? ಹೌದು. ನಮ್ಮ ಭೂಮಿ ತನ್ನ ಅಕ್ಷದಲ್ಲಿ ಸುಮಾರು 23.5 ಡಿಗ್ರಿ ಓರೆ ಆಗಿದೆ ಅಲ್ವಾ? ಹೌದು. ಈ ಓರೆಯ ಕಾರಣದಿಂದ ಸೂರ್ಯನ ಕಿರಣಗಳು ಭೂಮಿಯ ಮೇಲೆ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕೋನಗಳಲ್ಲಿ ಬೀಳುತ್ತವೆ. ಸರಿ. ಡಿಸೆಂಬರ್ 21ರ ಸುಮಾರಿಗೆ, ಅಂದ್ರೆ ವಿಂಟರ್ ಸೋಲ್ಸ್ಟಿಸ್ ದಿನ, ಸೂರ್ಯ ದಕ್ಷಿಣದ ತುತ್ತ ತುದಿಯಲ್ಲಿಡುತ್ತಾನೆ. ಆಮೇಲೆ ಭೂಮಿಯ ಚಲನೆಯಿಂದಾಗಿ ಸೂರ್ಯನ ಸ್ಥಾನ ನಿಧಾನವಾಗಿ ಉತ್ತರದ ಕಡೆಗೆ ಚಲಿಸಲು ಶುರುವಾಗುತ್ತೆ. ಹಾಗಾದ್ರೆ ನಮ್ಮ ಪೂರ್ವಜರು ಈ ಸಂಕೀರ್ಣವಾದ ಖಗೋಳ ವಿದ್ಯಮಾನವನ್ನ ಸೂರ್ಯನ ರಥ ಉತ್ತರದ ಕಡೆಗೆ ಹೊರಟಿದೆ ಅಂತ ಒಂದು ಸುಂದರವಾದ ಕಥೆಯ ಮೂಲಕ ಎಲ್ಲರಿಗೂ ಅರ್ಥ ಮಾಡಿಸಿದ್ರು. ಹೌದು. ವಿಜ್ಞಾನ ಮತ್ತು ಪುರಾಣ ಇಲ್ಲಿ ಎಷ್ಟು ಅದ್ಭುತವಾಗಿ ಬೆರೆತುಕೊಂಡಿವೆ ನೋಡಿ. ಈ ಉತ್ತರಾಯಣ ಪುಣ್ಯಕಾಲವನ್ನ ದೇವತೆಗಳ ಪ್ರಭಾತ ಅಂತಾನೂ ಕರೀತಾರೆ ಅಲ್ವಾ? ಖಂಡಿತ. ಉತ್ತರಾಯಣದ 6 ತಿಂಗಳು ದೇವತೆಗಳಿಗೆ ಒಂದು ಹಗಲು, ಮತ್ತೆ ದಕ್ಷಿಣಾಯಣದ 6 ತಿಂಗಳು ಒಂದು ರಾತ್ರಿ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಮಕರ ಸಂಕ್ರಾಂತಿ ದೇವತೆಗಳ ಮುಂಜಾನೆಯ ಆರಂಭವನ್ನು ಸೂಚಿಸುತ್ತೆ. ಅದಕ್ಕೆ ಇದು ಶುಭ ಕಾರ್ಯಗಳಿಗೆಲ್ಲ ಬಹಳ ಪ್ರಶಸ್ತವಾದ ಸಮಯ ಅಂತ ಹೇಳ್ತಾರೆ. ಸರಿ. ಈ ಖಗೋಳಿಕ ಪರಿವರ್ತನೆಯೇ ಭೂಮಿಯ ಮೇಲೆ ಒಂದು ಹೊಸ ಚೈತನ್ಯವನ್ನು ತರುತ್ತೆ. ಇದನ್ನೇ ನಾವು ಸಂಕ್ರಾಂತಿ ಹಬ್ಬವಾಗಿ ಆಚರಿಸೋದು. ಹೌದು. ಈ ಹಬ್ಬದ ಆಚರಣೆ ಹಿಂದೆ ಬರೀ ಖಗೋಳಿಕ ಕಾರಣಗಳು ಮಾತ್ರವಲ್ಲ, ಕೆಲವು ಪೌರಾಣಿಕ ಕಥೆಗಳು ಇವೆ ಅಂತ ಕೇಳಿದ್ದೇನೆ. ಖಂಡಿತ ಇವೆ. ಸಂಕ್ರಾಂತಿ ಅನ್ನೋ ಹೆಸರೇ ಒಬ್ಬ ದೇವತೆಯಿಂದ ಬಂದಿದೆ ಅಂತ ಹೇಳ್ತಾರೆ. ಹೌದಾ? ಹೌದು. ಪುರಾಣಗಳ ಪ್ರಕಾರ ಸಂಕ್ರಾಂತಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಜನರಿಗೆ ಬಹಳ ತೊಂದರೆ ಕೊಡ್ತಿದ್ದ. ಆಗ ಅವನ ಉಪಟಳವನ್ನು ಸಹಿಸಲಾರದೆ ಜನರು ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ದೇವಿಯು ಸಂಕ್ರಾಂತಿ ದೇವಿಯ ರೂಪದಲ್ಲಿ ಅವತರಿಸಿ ಆ ರಾಕ್ಷಸನನ್ನು ಸಂಹಾರ ಮಾಡಿದಳು. ಇದು ಕೆಟ್ಟದ್ರ ಮೇಲೆ ಒಳ್ಳೆಯದರ ವಿಜಯದ ಕಥೆ. ಹೌದು. ಅಷ್ಟೇ ಅಲ್ಲ, ಈ ಕತೆಗೆ ಇನ್ನೊಂದು ಆಳವಾದ ಅರ್ಥ ಇದೆ. ಸಂಕ್ರಾಂತಾಸುರ ಅಂದ್ರೆ ನಮ್ಮೊಳಗಿನ ಆಲಸ್ಯ, ನಿರಾಸಕ್ತಿ, ನಕಾರಾತ್ಮಕತೆ ಇವೆಲ್ಲದರ ಪ್ರತೀಕ. ಓಹೋ, ಹಾಗೆ. ದೇವಿ ಅವನನ್ನು ಸಂಹಾರ ಮಾಡುವುದು ಅಂದ್ರೆ ಸೂರ್ಯನ ಈ ಹೊಸ ಪಯಣದ ಜೊತೆ ನಾವು ಕೂಡ ನಮ್ಮೊಳಗಿನ ಆ ಜಡತ್ವವನ್ನು ಕಳೆದು ಹೊಸ ಚೈತನ್ಯದಿಂದ, ಹೊಸ ಉತ್ಸಾಹದಿಂದ ಮುನ್ನಡಿಬೇಕು ಅನ್ನೋದು ಇದರ ಸಂಕೇತ. ಅದ್ಭುತ. ಅಂದ್ರೆ ಹೊರಗಿನ ಪ್ರಕೃತಿಯಲ್ಲಿ ಆಗುವ ಬದಲಾವಣೆ ನಮ್ಮ ಆಂತರಿಕ ಬದಲಾವಣೆಗೂ ಒಂದು ಪ್ರೇರಣೆಯಾಗಬೇಕು. ನಿಖರವಾಗಿ. ಇದು ಬರೀ ವಿಜಯದ ಕಥೆಯಲ್ಲ, ಇದೊಂದು ಆತ್ಮಾವಲೋಕನದ ಕಥೆಯೂ ಹೌದು. ಆದರೆ ಸಂಕ್ರಾಂತಿಯ ಬಗ್ಗೆ ಅತಿ ಹೆಚ್ಚು ಜನ ಕೇಳಿರೋ ಕಥೆ ಅಂದ್ರೆ ಅದು ಸೂರ್ಯ ಮತ್ತು ಶನಿದ್ದು. ಹೌದು ಹೌದು. ನಮ್ಮ ಮುಖ್ಯ ಆಚರಣೆಯಾದ ಎಳ್ಳು ಬೆಲ್ಲ ಹಂಚೋದರ ಮೂಲವೇ ಈ ಕಥೆಯಲ್ಲಿದೆ ಅಲ್ವಾ? ಖಂಡಿತ. ಜ್ಯೋತಿಷ್ಯದ ಪ್ರಕಾರ ಸೂರ್ಯದೇವನಿಗೂ ಅವನ ಮಗ ಶನಿಗೂ ಅಷ್ಟೊಂದು ಒಳ್ಳೆ ಸಂಬಂಧ ಇರಲಿಲ್ಲ. ಹೌದು, ತೀವ್ರವಾದ ಮನಸ್ತಾಪ ಇತ್ತು ಅಂತ ಹೇಳ್ತಾರೆ. ನಿಜ. ಸೂರ್ಯನ ತೇಜಸ್ಸಿಗೆ ಶನಿ ಕಪ್ಪಾಗಿ ಹುಟ್ಟಿದ ಅಂತ ಸೂರ್ಯ ಅವನನ್ನು ಮತ್ತು ಅವನ ತಾಯಿಯನ್ನು ದೂರ ಇಟ್ಟಿದ್ದ. ಇದರಿಂದ ತಂದೆ ಮಗನ ನಡುವೆ ದ್ವೇಷ ಬೆಳೆದಿತ್ತು. ಒಂದು ನಿಮಿಷ, ಇಲ್ಲಿ ಒಂದು ಸ್ವಾರಸ್ಯಕರವಾದ ಜ್ಯೋತಿಷ್ಯದ ಅಂಶ ಇದೆ. ಹೇಳೆ. ಸೂರ್ಯ ಪ್ರವೇಶಿಸುವ ಮಕರ ರಾಶಿಯ ಅಧಿಪತಿಯೇ ಶನಿ. ಹಾಗಾದ್ರೆ ಇದರ ಅರ್ಥ? ನಿಖರವಾಗಿ, ತಂದೆಯು ತನ್ನ ಮುನ್ನಿಸಿಕೊಂಡ ಮಗನ ಮನೆಗೆ ಬರುತ್ತಿದ್ದಾನೆ. ಅದೇ ಈ ದಿನದ ಮಹತ್ವ. ಸೂರ್ಯದೇವನು ತನ್ನೆಲ್ಲ ಅಹಂ, ಕೋಪ ಎಲ್ಲವನ್ನೂ ಬದಿಗಿಟ್ಟು ಮಗನಾದ ಶನಿಯ ಮನೆಗೆ, ಅಂದ್ರೆ ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಹೌದು. ತಂದೆಯ ಆಗಮನದಿಂದ ಸಂತೋಷಗೊಂಡ ಶನಿ ತನ್ನ ತನ್ನೆಯನ್ನು ಕಪ್ಪು ಎಳ್ಳು ಮತ್ತೆ ಬೆಲ್ಲ ಕೊಟ್ಟು ಸ್ವಾಗತಿಸ್ತಾನೆ.
ಎಳ್ಳು ಶನಿಗೆ ಪ್ರಿಯವಾದ ಧಾನ್ಯ ಅಂತನೂ ಹೇಳುತ್ತಾರೆ. ಹೌದು. ಆ ದಿನ ಅವರಿಬ್ರೂ ತಮ್ಮ ನಡುವಿನ ಎಲ್ಲಾ ಕಹಿಯನ್ನೂ ಮರೆತು ಒಂದಾಗುತ್ತಾರೆ. ಅವರ ಸಂಬಂಧದಲ್ಲಿ ಮತ್ತೆ ಮಾಧುರ್ಯ ಚಿಗುರುತ್ತೆ. ಆಹಾ, ಈ ಕಥೆ ನಮ್ಮ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅನ್ನೋ ಮಾತಿಗೆ ಎಷ್ಟು ಸುಂದರವಾಗಿ ಜೀವ ತುಂಬುತ್ತೆ. ನಿಜ. ಅಂದ್ರೆ ಎಳ್ಳು ನಮ್ಮ ಸಂಬಂಧಗಳಲ್ಲಿದ್ದ ಕಹಿಯ ಸಂಕೇತವಾದ್ರೆ ಬೆಲ್ಲವು ಭವಿಷ್ಯದ ಸಿಹಿಯ ಸಂಕೇತ. ಹೌದು. ಇವೆರಡನ್ನು ಬೆರೆಸಿ ತಿನ್ನೋದು ಅಂದ್ರೆ ಹಳೆ ಮನಸ್ತಾಪಗಳನ್ನೆಲ್ಲ ಮರೆತು ಹೊಸದಾಗಿ ಸಿಹಿಯಾಗಿ ಸಂಬಂಧಗಳನ್ನು ಶುರು ಮಾಡೋಣ ಅಂತ. ಹೌದು. ನನಗ್ ನೆನಪಿದೆ, ನನ್ನಜ್ಜಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ ಬರೀ ನಮ್ಮ ಅಕ್ಕಪಕ್ಕದವರಿಗೆ ಮಾತ್ರ ಅಲ್ಲ, ಯಾರ್ ಜೊತೆ ಮಾತು ಬಿಟ್ಟಿತ್ತೋ ಅವ್ರ ಮನೆಗೆ ಮೊದಲು ಕಳಿಸ್ತಿದ್ರು. ವಾವ್. ಅದು ಬರೀ ಒಂದು ಸಿಹಿ ಹಂಚೋದಾಗಿರ್ಲಿಲ್ಲ, ಅದೊಂದು ಕ್ಷಮೆಯಾಚನೆ, ಒಂದು ಮೌನ ಸಂಧಾನ ಇದ್ದ ಹಾಗೆ. ಇದು ಕೇವಲ ಪೌರಾಣಿಕ ಕಥೆಯಾಗಿ ಉಳಿದಿಲ್ಲ, ನಮ್ಮ ಸಮಾಜದಲ್ಲಿ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಒಂದು ಪ್ರಬಲ ಸಾಧನವಾಗಿದೆ. ಖಂಡಿತ. ಸಂಬಂಧಗಳ ಸಿಹಿಯನ್ನು ಬೆಸೆಯುವ ಈ ಎಳ್ಳು ಬೆಲ್ಲದಂತೆ ಪ್ರಕೃತಿಯೊಂದಿಗಿನ ನಮ್ಮ ಸಂಬಂಧವನ್ನು ಆಚರಿಸುವ ಇನ್ನೊಂದು ಸುಂದರ ದೃಶ್ಯ ಸಂಕ್ರಾಂತಿಯ ದಿನ ಆಕಾಶದಲ್ಲಿ ಕಾಣಿಸ್ತದೆ. ಗಾಳಿಪಟಗಳು. ಅದೇ, ಬಣ್ಣ ಬಣ್ಣದ ಗಾಳಿಪಟಗಳ ಹಾರಾಟ. ಇದು ಕೇವಲ ಒಂದು ಮನೋರಂಜನೆಯ ಚಟುವಟಿಕೆ? ಖಂಡಿತ ಅಲ್ಲ, ಇದರ ಹಿಂದೆ ಆಳವಾದ ಅರ್ಥವಿದೆ. ಹಾಗೇನೋ? ಮೊದಲನೆಯದಾಗಿ, ಇದು ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುವ ಒಂದು ದಾರಿ. ಓ. ಚಳಿಗಾಲದ ನಂತರ ಹೆಚ್ಚು ಪ್ರಕಾಶಮಾನವಾಗಿ ಮರಳಿದ ಸೂರ್ಯನಿಗೆ ನಮ್ಮ ಗಾಳಿಪಟಗಳನ್ನು ಆಕಾಶದೆತ್ತರಕ್ಕೆ ಹಾರಿಸೋ ಮೂಲಕ ನಾವು ಧನ್ಯವಾದ ಹೇಳ್ತೀವಿ. ಸರಿ. ಆದ್ರೆ ಇಲ್ಲಿ ಒಂದು ಕುತೂಹಲಕಾರಿ ವೈಜ್ಞಾನಿಕ ಅಂಶವೂ ಇದೆ. ಅದೇನು? ಚಳಿಗಾಲದ ಮಂಕಿನಿಂದ ಮನೆಯೊಳಗೆ ಹೆಚ್ಚು ಸಮಯ ಕಳೆದ ಜನರನ್ನು ಹೊರಗೆ ಬರುವಂತೆ ಪ್ರೇರೇಪಿಸೋ ಒಂದು ವಿಧಾನ ಇದು. ಹೌದು, ನಿಜ. ಗಾಳಿಪಟ ಹಾರಲು ನಾವು ಮುಂಜಾನೆಯ ಇಳದ ಸಿಲ್ಲಿಗೆ ಮೈಯೊಡ್ಡುತ್ತೇವೆ. ವೈಜ್ಞಾನಿಕವಾಗಿ ಈ ಸೂರ್ಯನ ಬೆಳಕು ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಉತ್ಪಾದನೆಗೆ ಬಹಳ ಮುಖ್ಯ. ಓ ಹೌದಲ್ವೇ? ಹೌದು. ಇದು ನಮ್ಮ ಮೂಳೆಗಳ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಎಲ್ಲದಕ್ಕೂ ಬೇಕು. ಅಂದ್ರೆ ನಮ್ಮ ಪೂರ್ವಜರು ಇದನ್ನ ಒಂದು ಹಬ್ಬದ ಚಟುವಟಿಕೆಯಾಗಿ ಮಾಡಿ ಆರೋಗ್ಯ ಮತ್ತು ಸಂಭ್ರಮ ಎರಡನ್ನೂ ಒಟ್ಟಿಗೆ ಬೆಸೆದಿದ್ದಾರೆ. ಹೌದು. ಇದು ಕೇವಲ ಕೃತಜ್ಞತೆಯಲ್ಲ, ಇದೊಂದು ಸಮುದಾಯ ಆರೋಗ್ಯದ ಚಟುವಟಿಕೆ. ವಾಹ್, ಇದು ಅದ್ಭುತವಾದ ಒಳನೋಟ. ಅಂದ್ರೆ ನಮ್ಮ ಹಬ್ಬಗಳು ಬರೀ ನಂಬಿಕೆಗಳ ಮೇಲೆ ನಿಂತಿಲ್ಲ, ಅವುಗಳ ಹಿಂದೆ ಒಂದು ವೈಜ್ಞಾನಿಕ ಪ್ರಜ್ಞೆ ಕೂಡ ಇದೆ. ಖಂಡಿತವಾಗಿಯೂ ಇದೆ. ಪ್ರಕೃತಿಯ ಬಗ್ಗೆ ಮಾತಾಡುವಾಗ ಈ ಹಬ್ಬದಲ್ಲಿ ಜಾನುವಾರುಗಳ ಪೂಜೆಗೊಂದು ವಿಶೇಷ ಸ್ಥಾನವಿದೆ. ಹೌದು. ಇದು ಈ ಹಬ್ಬದ ಕೃಷಿ ಮೂಲವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸುಗ್ಗಿ ಹಬ್ಬ ಅಂತನೂ ಕರೀತಾರಲ್ಲ. ಅದೇ ಕಾರಣಕ್ಕೆ ಇದು ರೈತನ ಬದುಕಿನೊಂದಿಗೆ ಬೆರೆತು ಹೋಗಿದೆ. ವರ್ಷ ಪೂರ್ತಿ ಹೊಲದಲ್ಲಿ ರೈತನ ಜೊತೆ ದುಡಿದ ಆ ಮೂಕ ಜೀವಿಗಳಿಗೆ ಕೃತಜ್ಞತೆ ಸಲ್ಲಿಸೋ ದಿನ ಇದು. ಅವುಗಳನ್ನ ಸಿಂಗರಿಸಿ ಪೂಜೆ ಮಾಡಿ, ಹೌದು, ಕಿಚ್ಚು ಹಾಯಿಸುವ ಮೂಲಕ ಅವುಗಳ ಮೇಲಿರುವ ರೋಗ ರುಜಿನಗಳು, ಕೆಟ್ಟ ದೃಷ್ಟಿ ಎಲ್ಲವೂ ನಾಶವಾಗುತ್ತೆ ಅನ್ನೋ ನಂಬಿಕೆ. ಆದರೆ ಇಂದಿನ ನಗರ ಜೀವನದಲ್ಲಿ ಕೃಷಿ ಮತ್ತು ಜಾನುವಾರುಗಳಿಂದ ನಾವು ಬಹಳ ದೂರ ಇದ್ದೀವಿ. ಹೌದು. ಹಾಗಿದ್ದ ಮೇಲೆ ಈ ಕೃತಜ್ಞತೆಯ ಆಚರಣೆ ಇಂದಿಗೂ ಅಷ್ಟೇ ಪ್ರಸ್ತುತವೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ನಾವು ನೇರವಾಗಿ ಕೃಷಿಯಲ್ಲಿ ತೊಡಗಿಲ್ಲದಿರಬಹುದು, ಆದರೆ ನಾವು ತಿನ್ನೋ ಪ್ರತಿಯೊಂದು ಅಗುಳು ಆ ಕೃಷಿ ವ್ಯವಸ್ಥೆಯಿಂದಲೇ ಬರೋದು. ನಿಖರವಾಗಿ. ಹಾಗಾಗಿ ಜಾನುವಾರು ಪೂಜೆಯು ಇಂದು ನಮಗೆ ಒಂದು ನೆನಪಿನ ಸಂಕೇತ. ಸರಿ. ನಮ್ಮ ಬದುಕಿಗೆ ಆಧಾರವಾಗಿರುವ ಇಡೀ ಪರಿಸರ ವ್ಯವಸ್ಥೆಗೆ, ನಮ್ಮ ಕಣ್ಣಿಗೆ ಕಾಣದ ಲಕ್ಷಾಂತರ ರೈತರಿಗೆ, ಜಾನುವಾರುಗಳಿಗೆ ಕೃತಜ್ಞರಾಗಿರ್ಬೇಕು ಅಂತ ಇದು ನಮ್ಗೆ ನೆನಪಿಸುತ್ತೆ. ಅಂದ್ರೆ ಆಚರಣೆಯ ಸ್ವರೂಪ ಬದಲಾದ್ರೂ ಅದರ ಹಿಂದಿನ ಕೃತಜ್ಞತೆಯ ಭಾವನೆ ಸಾರ್ವಕಾಲಿಕ. ಖಂಡಿತ. ಈ ಆಚರಣೆಗಳು ಕರ್ನಾಟಕಕ್ಕೆ ಮಾತ್ರ ಸೀಮಿತವೇ ಅಥವಾ ಭಾರತದ ಬೇರೆ ಕಡೆನೂ ಈ ರೀತಿಯ ಹಬ್ಬಗಳನ್ನು ನೋಡಬಹುದಾ? ಖಂಡಿತವಾಗಿಯೂ ನೋಡಬಹುದು. ಇದೇ ಸೌರಮಾನ ಘಟನೆಯನ್ನು ಭಾರತದಾದ್ಯಂತ ಬೇರೆ ಬೇರೆ ಹೆಸರುಗಳಲ್ಲಿ, ಬೇರೆ ಬೇರೆ ರೀತಿಗಳಲ್ಲಿ ಆಚರಿಸ್ತಾರೆ. ಓ, ಉದಾಹರಣೆಗೆ ಪಂಜಾಬ್ನಲ್ಲಿ ಇದೇ ದಿನ ಲೋಹರಿ ಅಂತ ಬೆಂಕಿಯ ಸುತ್ತ ಹಾಡಿ ಕುಣಿದು ಆಚರಿಸ್ತಾರೆ. ತಮಿಳುನಾಡಿನಲ್ಲಿ ಇದು 4 ದಿನಗಳ ಪೊಂಗಲ್ ಹಬ್ಬ. ಪೊಂಗಲ್ ಹಬ್ಬ, ಹೌದು. ಅಲ್ಲಿಯೂ ಸೂರ್ಯ, ಜಾನುವಾರು ಮತ್ತು ಪ್ರಕೃತಿಗೆ ಧನ್ಯವಾದ ಅರ್ಪಿಸಲಾಗುತ್ತೆ. ಗುಜರಾತ್ನಲ್ಲಿ ಉತ್ತರಾಯಣ ಅಂತ ಬೃಹತ್ ಗಾಳಿಪಟ ಉತ್ಸವವೇ ನಡೆಯುತ್ತೆ. ಅಂದ್ರೆ ಹೆಸರುಗಳು ಬೇರೆ, ಆಚರಣೆಗಳು ಸ್ವಲ್ಪ ವಿಭಿನ್ನ, ಆದ್ರೆ ಮೂಲ ಚೈತನ್ಯ ಒಂದೇ: ಸುಗ್ಗಿಯ ಸಂಭ್ರಮ ಮತ್ತು ಪ್ರಕೃತಿಗೆ ಕೃತಜ್ಞತೆ.
ಹಾಗಾದ್ರೆ ಈ ಎಲ್ಲ ಆಚರಣೆಗಳು, ಕಥೆಗಳು, ಸಂಪ್ರದಾಯಗಳು ಇವೆಲ್ಲವನ್ನೂ ಒಟ್ಟಾಗಿಸಿ ನೋಡಿದ್ರೆ ಸಂಕ್ರಾಂತಿ ಹಬ್ಬ ನಮಗೆ ನೀಡುವ ಪ್ರಮುಖ ಸಂದೇಶವಾದರೂ ಏನು? ಸಂಕ್ರಾಂತಿ ನಮ್ಗೆ 3 ಪ್ರಮುಖ ಪಾಠಗಳನ್ನ ಕಲಿಸ್ತೆ ಅಂತ ನಾನ್ ಭಾವಿಸ್ತೇನೆ. ಮೊದಲನೇದು, ಪರಿವರ್ತನೆಯನ್ನು ಸ್ವಾಗತಿಸುವುದು. ಸೂರ್ಯನ ಹೊಸ ಪಯಣದಂತೆ ನಮ್ಮ ಜೀವನದಲ್ಲೂ ಬರುವ ಬದಲಾವಣೆಗಳನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಮುನ್ನಡಿಬೇಕು. ಸರಿ. ಎರಡನೇದು, ಕೃತಜ್ಞತೆ. ಹೌದು, ನಮಗೆ ಬೆಳಕು ನೀಡುವ ಸೂರ್ಯನಿಂದ ಹಿಡಿದು ನಮಗಾಗಿ ದುಡಿಯುವ ಜಾನುವಾರುಗಳವರೆಗೆ ನಮ್ಮ ಬದುಕನ್ನ ಸಾಧ್ಯವಾಗಿಸುವ ಪ್ರತಿಯೊಂದಕ್ಕೂ ಕೃತಜ್ಞರಾಗಿರ್ಬೇಕು. ಮತ್ತು ಮೂರನೆಯದು, ಬಹುಶಃ ಅತ್ಯಂತ ಮುಖ್ಯವಾದದ್ದು, ಸಂಬಂಧಗಳ ಪುನರ್ನವೀಕರಣ. ಖಂಡಿತ. ಸೂರ್ಯ ಶನಿಯ ಕಥೆಯು ಕ್ಷಮೆ ಮತ್ತು ಪ್ರೀತಿಯ ಶಕ್ತಿಯನ್ನು ತೋರಿಸುತ್ತೆ. ಎಳ್ಳು ಬೆಲ್ಲ ಹಂಚುವುದು, ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸುವ, ಮುರಿದ ಸಂಬಂಧಗಳನ್ನು ಬೆಸೆಯುವ ಒಂದು ಸರಳ ಆದ್ರೆ ಅತ್ಯಂತ ಪರಿಣಾಮಕಾರಿ ವಿಧಾನ. ಹೌದು. ಈ ಹಬ್ಬದ ಸಾರವನ್ನು ಒಂದು ಮಾತಿನಲ್ಲಿ ಹಿಡಿದಿಡಬಹುದು. ಅದು ನಮ್ಮ ಜೀವನದುದ್ದಕ್ಕೂ ದಾರಿದೀಪವಾಗಬಲ್ಲ ಮಾತು. ಆ ಮಾತು ಹೇಗಿದೆ? ಚಳಿಗಾಲ ಎಷ್ಟೇ ತಂಪಾಗಿದ್ರೂ ಸೂರ್ಯನಂತೆ ಯಾವಾಗ್ಲೂ ಬೆಳಕಿನ ಕಡೆಗೆ ಸಾಗುತ್ತೀರಿ. ಅದ್ಭುತ. ಕಷ್ಟಗಳು, ಸವಾಲುಗಳು ಚಳಿಗಾಲದಂತೆ ನಮ್ಮನ್ನು ಆವರಿಸಬಹುದು, ಆದರೆ ಸೂರ್ಯನಂತೆ ನಮ್ಮ ಪಯಣ, ನಮ್ಮ ದೃಷ್ಟಿ ಯಾವಾಗ್ಲೂ ಬೆಳಕಿನ ಕಡೆಗೆ, ಆಶಾವಾದದ ಕಡೆಗೆ ಮತ್ತು ಹೊಸ ಆರಂಭದ ಕಡೆಗೆ ಇರಬೇಕು. ಇದೇ ಈ ಹಬ್ಬದ ಅಂತಿಮ ಸಂದೇಶ. ಅತ್ಯುತ್ತಮವಾಗಿ ಹೇಳಿದಿರಿ. ಪರಿವರ್ತನೆಯನ್ನು ಸ್ವಾಗತಿಸೋಣ, ಕೃತಜ್ಞತೆಯಿಂದ ಬದುಕೋಣ ಮತ್ತು ಸಂಬಂಧಗಳ ಸಿಹಿಯನ್ನು ಸಂಭ್ರಮಿಸೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.